ಸರ್ ಹೌದು, ನಮ್ಗೆ ತುಂಬಾ ಕಮಿಟ್ಮೆಂಟ್ಸ್ ತುಂಬಾ ಇತ್ತು ಸರ್. ಅದ್ರಲ್ಲಿ ರಾಯರ್ ನಮ್ಗೆ ಹೇಗೆ ಎಲ್ಲ ಇದನ್ನ ಮಾಡ್ಕೊ ಬರ್ತಿದಾರೆ ಗೊತ್ತಿಲ್ಲ. ನಾವ್ ಇವತ್ತು ಕುತ್ಕೊಂಡು ಕೊರಗಿದ್ರೆ ಸಂಜೆ ವರ್ಷದಲ್ಲಿ ರಾಯರ್ ನಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಗೆ ದಾರಿ ತೋರಿಸಿದ್ದಾರೆ. ನಿನ್ನೆ ತಾನೇ ನಮ್ದೇನೋ ಒಂದ್ ಮನೆಗ್ ಖಾಲಿ ಮಾಡ್ಬೇಕು ಅನ್ನೋದು ಬಂತು, ಬಟ್ ಅದೇನೋ ಗೊತ್ತಿಲ್ಲ. ಈವ್ನಿಂಗ್ ಒಂದ್ಸಲಿ ಓನರೇ ಬಂದ್ ಹೇಳಿದ್ರು ಬೇಡ ನೀವ್ ಮಾಡೋದು ಅಂತ. ಅವಾಗ ರಾಯರ್ ನೆನ್ಸ್ಕೊಂಡಿದ್ವಿ, ಅವಾಗ್ಲೂ ಅನ್ಸ್ತು 100% ನಿಜ ರಾಯರ್ ಇದ್ದಾರೆ ಅಷ್ಟೇನೆ. ಇವಾಗಂತೂ ನಾವು ಸುಳ್ಳು ಹೇಳೋದಂತಲ್ಲ, 100% ಇಲ್ಲಿ ಬಂದು ನೀವು ಯಾರೇ ಏನೇ ಅನ್ಕೊಂಡ್ರು 100% ನೆರವೇರುತ್ತೆ. ಎಲ್ಲರೂ ಖಂಡಿತ ಒಂದ್ಸಲಿ ಭೇಟಿ ಮಾಡಿ ಅನ್ನೋದು ನಾನು ಇಷ್ಟಪಡ್ತೇನೆ. ಇರ್ಲಿಕ್ಕೆ PG ಬಾಯ್ಸ್ PG ನಮ್ಗೆ ಫುಲ್ ಡಲ್ ಆಗ್ಬಿಟ್ಟಿತ್ತು. ಎಷ್ಟಂದ್ರೆ 20 ಮೆಂಬರ್ಸ್ ಇದ್ದಿದ್ದು, 70 ಮೆಂಬರ್ಸ್ ಕೆಪಾಸಿಟಿ ಇದ್ದಿದ್ದು. ಇಲ್ಲಿ ಬಂದು ನಾವು ಒಂದು 2 ವೀಕ್ಸ್ ಅಲ್ಲೇ ನಮ್ಗೆ ಏನಿಲ್ಲ ಅಂದ್ರೂ 40-45 ಅಷ್ಟು ನಮ್ಗೆ ರಾಯರು ಹುಡುಗರ್ನ ಇದ್ ಮಾಡಿ ಬಿಟ್ಟಿದ್ದಾರೆ. ಸೊ ಅಂದಿದ್ದಾನೆ ನಾವು ತುಂಬಾ ರಾಯನ್ನ ನಂಬಿದೀವಿ. ಎಲ್ಲರಿಗೂ ಹೇಳೋದು ಒಂದೇನೆ, ರಾಯನ್ನ ನಂಬಿ ನೀವು ಯಾವತ್ ಕೈ ಬಿಡಲ್ಲ ಅನ್ನೋದು. ನನ್ನ ಹಸ್ಬೆಂಡ್ಗೆ ಕೆಲಸ ಬೇಕು ಅಂತ ಹೇಳಿ ಬಂದಿದ್ದು. ಆಕ್ಚುಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಪ್ರೊಫೆಸರ್ ಆಗಿದ್ದು. ಬಟ್ ಅಲ್ಲಿ ಯಾರೋ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ತೆಗೆದ್ಬಿಟ್ಟಿದ್ರು. ಮತ್ತೆ ಈಗ ಅವ್ರಿಗೆ ಕೆಲಸ ಬೇಕು ಅಂತ ಹೇಳಿ ಸುಮಾರು ಒಂದು 3-4 ತಿಂಗಳಿಂದ ಮನೇಲೇ ಇದ್ರು. ನಾವು ಆಕ್ಚುಲಿ ಇನ್ಸ್ಟಾದಲ್ಲೇ ನೋಡ್ತಾ ಇದ್ವಿ ತುಂಬಾ ಈ ದೇವಸ್ಥಾನದಲ್ಲಿ ಈ ತರ ಎಲ್ಲ ಕಾಯಿ ಕಟ್ತಿದ್ದಾರೆ ಅಂತ. ಸರಿ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಬಂದು ಕಟ್ಟಿ ಐ ಥಿಂಕ್ 2 or 3 ವೀಕ್ಗೆ ಅವ್ರಿಗೆ ಇಂಟರ್ವ್ಯೂ ಬಂತು. ಸುಮಾರು 3 to 4 ಕಡೆ ಬಂತು. ಅದಾದ್ಮೇಲೆ ಈಗ ಫೈನಲ್ ಆಗಿ ಹೋಗ್ತಿದ್ದಾರೆ. ತುಂಬಾ ಲಾಸ್ ಆಗಿತ್ತು ಪಾರ್ಟ್ನರ್ಶಿಪ್ ಎಲ್ಲ ಮಾಡಿ. ಲಾಸ್ ಅಂದ್ರೆ ಅದು ಹೇಳಕ್ ಆಗಲ್ಲ, ಅದು ನೆಕ್ಸ್ಟ್ ಎದೊಳಕ್ ಆಗಲ್ಲ ನನ್ಗೆ. ಆ ತರ ಸಿಚುವೇಶನ್ ಅಲ್ಲಿ ಇಲ್ಲಿ ಬರಿಗೈಲಿ ಬಂದಿದ್ದು ಕಂಪ್ನಿ ಕಟ್ಟಿ ಅದು ಬೆಳೆಸ್ಕೊಂಡು ಈಗ ನನ್ನ ಅಂಡರ್ ಅಲ್ಲೇ 5-6 ಜನ ವರ್ಕ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿ ಕೊಟ್ಟಿದ್ದಾರೆ ರಾಯರು. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ, ನೋ ವರ್ಡ್ಸ್ ಅಷ್ಟೇ.